ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಭರ್ಜರಿ ಗೆಲುವು. ಗೆದ್ದಿರುವ ರಿಸಲ್ಟ್ ತಿಳಿಯುತ್ತಿದ್ದಂತೆ ಚಿಕ್ಕೋಡಿ ಗಣೇಶಣ್ಣ ಹುಕ್ಕೇರಿ ಇವರ ಇಂದಿರಾನಗರದಲ್ಲಿರುವ ಆಫೀಸ್ಗೆ ಸಚಿವರಾದ ಸತೀಶ್ ಜಾರಕಿಹೊಳಿ ಭೇಟಿ ಕೊಟ್ಟು ಕ್ಷೇತ್ರದ ಜನರಿಗೆ ಧನ್ಯವಾದಗಳನ್ನು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಪಟಾಕ್ಷಿಗಳನ್ನು ಹಾರಿಸಿ ಸತೀಶಣ್ಣ ಜಾರಕಿಹೊಳಿ ಅವರನ್ನ ಸ್ವಾಗತಿಸಿ ನಮ್ಮ ವಾಹಿನಿಯೊಂದಿಗೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಸದಲ್ಗ ಚಿಕ್ಕೋಡಿ ಮತಕ್ಷೇತ್ರದ ಶಾಸಕರಾದ ಗಣೇಶ್ ಹುಕ್ಕೇರಿ ಮತ್ತು ಇಂದಿರಾನಗರ 14 ಮತ್ತು 15ನೇ ವಾರ್ಡ್ಗಳ ಪೂರ್ವ ಸಭೆ ಸದಸ್ಯರಾದ ಸಾಬೀರ್ ಜಮಾದಾರ್ ಹಾಗೂ ಇಂದಿರಾನಗರದ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು ಮಾತನಾಡಿದರು. ಚಿಕ್ಕೋಡಿ ಕ್ಷೇತ್ರದ ಮತದಾರರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸಿದರು. ವರದಿಗಾರ ಪ್ರಶಾಂತ್ ಗಸ್ತಿ, ಚಿಕ್ಕೋಡಿ. ಚಿಕ್ಕೋಡಿಯಲ್ಲಿ ಬಿಜೆಪಿಯನ್ನು ಸೋಲಿಸಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಸಾಧಿಸಿದ್ದಾರೆ. ಸಾಧಿಸಲಿಕ್ಕೆ ಪಕ್ಷದ ಕಾರ್ಯಕರ್ತರು, ನಮ್ಮ ಗ್ಯಾರಂಟಿಗಳು, ನಾವು ಮಾಡಿದಂಥ 30 ವರ್ಷಗಳ ಸೇವೆಯಿಂದ ಇವತ್ತು ಗೆಲ್ಲಲಿಕ್ಕೆ ಅವಕಾಶ ಆಗಿದೆ. ಸೊ ಜನ ನಮ್ಮ ಮೇಲೆಲ್ಲ ಭಾಳ ನಿರೀಕ್ಷೆ ಇಟ್ಟಿದ್ದಾರೆ, ಏನೋ ಕೆಲಸ ಮಾಡ್ಬೋದು ಮಾಡ್ತಾರಂತ, ಅದಕ್ಕೆ ಆಶೀರ್ವಾದ ಮಾಡಿದ್ದಾರೆ. ಅವರ ಏನು ನಿರೀಕ್ಷೆ ಇಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. ಮುಂದಿನ ಕ್ಷೇತ್ರ ಜನರಿಗೆ ಸರ್ ಒಂದು ಯಾವುದೋ ಒಂದು ಅಭಿವೃದ್ಧಿ ಬಗ್ಗೆ ಆಗಲಿ ಹೇಳಿಲ್ಲ, ನಮ್ಮಿಂದ ಏನು ಸಾಧ್ಯ ಆಗ್ತಿದೆ ಸ್ಟೇಟು ಸೆಂಟ್ರಲ್ನಿಂದ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಈಗ ಕಿರಿ ವಯಸ್ಸಿನಾಗ ಸಂಸದರಾಗಿದ್ದಾರೆ ಸರ್, ಒಂದು ಹೆಗ್ಗಳಿಕೆ ಅದು. ಚಿಕ್ಕೋಡಿಗೂ ಕೂಡ ಶ್ರೇಯಸ್ಸು, ಕರ್ನಾಟಕ ಶ್ರೇಯಸ್ಸು. ಮಹಿಳಾ ಕೋಟಾದಲ್ಲಿ ಬಹುಶಃ ಅತ್ಯಂತ ಕಿರಿಯ ಅವರೇ ಇರ್ಬೋದು. ಜೆಂಟ್ಸ್ರಲ್ಲಿ ಕೂಡ ಈಶ್ವರ್ ಖಂಡ್ರೆ ಅವರ ಕೂಡ ಅವರು ಕೂಡ ಕಿರಿಯವರು, ಅಂದರೆ ಇಬ್ಬರು ಕೂಡ ಕರ್ನಾಟಕದವರು. ಎಲ್ಲ ಕ್ಷೇತ್ರದ ಇಲ್ಲಿ ನಿಂತು ಕ್ಷೇತ್ರ ಜನರಿಗೆ ಒಂದು ಒಳ್ಳೆಯ ಒಂದು ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್. ಅದೇ ಹೇಳಿದ್ರಲ್ಲ, ಅವ್ರ ಆಶೀರ್ವಾದದಿಂದ ಗೆದ್ದಿದ್ದೀವಿ. ಅದನ್ನು ನಾವು ತೀರಿಸ್ಬೇಕಾಗಿತ್ತು. ಅವ್ರಿಗೆ ನಮಗೆ ಉಪಕಾರ ಮಾಡಿದ್ದಾರೆ, ನಾವು ಅವ್ರಿಗೆ ಮತ್ತೆ ಉಪಕಾರ ಮಾಡುವಂಥ ಪ್ರಯತ್ನ 5 ವರ್ಷಗಳಲ್ಲಿ ಮಾಡ್ತೀವಿ. ಒಳ್ಳೆಯ ಭವಿಷ್ಯದಲ್ಲಿ ಸಣ್ಣ ವಯಸ್ಸಿನಲ್ಲಿ ಒಂದು ಪಕ್ಷದ ಜವಾಬ್ದಾರಿ ಕೊಟ್ಟಿದ್ದರು. ಈ ಭಾಗದ ಏನು ಜನ ಅಭಿವೃದ್ಧಿ ಕಂಡಿದ್ದರು. ಅವ್ರ ತಂದೆಯವರ ಮಾರ್ಗದಲ್ಲಿ ಸುಮಾರು 30 ವರ್ಷ ಸತತವಾಗಿ ಅವರು ರಾಜಕೀಯದಲ್ಲಿದ್ದರು. ಪ್ರಿಯಾಂಕ ಅವರು ಕೂಡ ಈ ಭಾಗದಾಗ ಇದೇ ರೀತಿ ಒಂದು ಡೆವಲಪ್ಮೆಂಟ್ ಮಾಡಿ ಜನರ ವಿಶ್ವಾಸ ಕಾಯ್ಪಡಬೇಕಂತ ನನ್ನ ಪೂರ್ಣ ಭವಿಷ್ಯ ಇದೆ. ಇವತ್ತು ನಮ್ಮ ಪಾರ್ಟಿದವ್ರಿಗೆ ಏನು ಗ್ಯಾರಂಟಿ ಕೊಟ್ಟಿದ್ದಾರೆ, ಒಳ್ಳೆ ಅಭ್ಯರ್ಥಿ ಮತ್ತು ಅಭಿವೃದ್ಧಿ ಒಪ್ಪಂದ. ಇವತ್ತು ಎಷ್ಟು ಕೂಡ BJP-ದವರು ಎಷ್ಟು ಪ್ರಭಾವ ಇದ್ದರೂ ಕೂಡ ಜನ ಒಳ್ಳೆ ಅಭ್ಯರ್ಥಿ ಮತ್ತು ಅಭಿವೃದ್ಧಿ ನೋಡಿ ಇವತ್ತು ಮತ ಹಾಕಿದರು. ಮುಂದಿನ ನಿರ್ಮಾಣದಲ್ಲಿ ಹೆಚ್ಚಿನ ಅಭಿವೃದ್ಧಿ ಮಾಡಿ ಇದನ್ನು ಉತ್ತರವನ್ನು ಯುವ ಮಹಿಳಾ ಇವತ್ತು ಲೋಕಸಭಾ ಸದಸ್ಯರಿಗೆ ಎಲ್ಲ ಜನರ ಆಶೀರ್ವಾದ ಮಾಡಿದರು. ವಿಶೇಷವಾಗಿ ನಮ್ಮ ಚಿಕ್ಕೋಡಿ ಮತ್ತು ಈ ಪಾರ್ಲಿಮೆಂಟಿನ ಇವತ್ತು ಲೋಕಸಭೆಗೆ ಪ್ರತಿನಿಧಿಯಾಗಿ ಮಹಿಳೆಗೆ ನಾವು ಎಲ್ಲರೂ ಆಶೀರ್ವಾದ ಮಾಡಿದರೆ ನಮ್ಮ ನಿಜವಾದ ಸಮಸ್ತ ಎಲ್ಲ ನಮ್ಮ ಕಾರ್ಯಕರ್ತರಿಗೆ, ಜನರಿಗೆ ಪಕ್ಷ ಪರವಾಗಿ ಅವರು ಅಭಿವೃದ್ಧಿ ಜಿಲ್ಲಾ ಪಂಚಾಯತ್ ಸಭೆ ಮಾಡಿ ಯಾವಾಗಿಂದ ಹೈಕಮಾಂಡ್ ಇವತ್ತು ಪ್ರಿಯಾಂಕಾ ಜಾರಕಿಹೊಳಿ ಹೆಸರ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ರು. ಅವತ್ತಿಂದ ನಾನು ನಮ್ಮ ಪ್ರಕಾಶನ ಹುಕ್ಕೇರಿ ಸಾಹೇಬರಿಗೆ ಬ್ಲಾಕ್ ಅಧ್ಯಕ್ಷರು ಎಲ್ಲಕ್ಕೂ ಮೀಟಿಂಗ್ ಮಾಡಿ ಇಡೀ ಒಂದು ಬೆಳಕಿನಿಂದ ನಮ್ಮ ಮನೆ ಮಗಳಂತ ಪ್ರಿಯಾಂಕಾ ಜಾರಕಿಹೊಳಿಗೆ ಅಭ್ಯರ್ಥಿಯಾಗಿ ಕೊಟ್ಟಿದ್ದರು. ಈ ಭಾಗದಿಂದ ಹೆಚ್ಚಿನ ಮಂದಿಯಿಂದ ಆಯ್ಕೆ ಮಾಡಬೇಕಂತ ನಾವು ಆಲೋಚನೆ ಮಾಡಿದ್ದೀವಿ. ಸನ್ಮಾನ್ಯ ಪ್ರಕಾಶಣ್ಣ ಹುಕ್ಕೇರಿ, ಸತೀಶಣ್ಣ ಜಾರಕಿಹೊಳಿ, ಗಣೇಶಣ್ಣ ಹುಕ್ಕೇರಿ ಅವರಿಗೆ ನಾವು ಎಲ್ಲ ಚಿಕ್ಕೋಡಿ ಸದನ ಮತಕ್ಷೇತ್ರ, ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ವತಿಯಿಂದ ಧನ್ಯವಾದ ಅರ್ಪಿಸ್ತೇನೆ. ಮತ್ತು ಎಲ್ಲ ಮತದಾರರಿಗೆ ಏನು ಇವತ್ತು ವ್ಯಕ್ತಿ ಮತ್ತು ಕೆಲಸ ಮಾಡೋರಿಗೆ ನೋಡಿ, ಮತ್ತು ಇವತ್ತು ರಾಜ್ಯದಾಗ ಗ್ಯಾರಂಟಿ ಇರ್ಬೋದು, ಗ್ಯಾರಂಟಿ ಯೋಜನೆಗಳು ಇರ್ಬೋದು, ಸಿದ್ದರಾಮಯ್ಯ ಮತ್ತು ಪ್ರಕಾಶಣ್ಣ ಹುಕ್ಕೇರಿ ಅವರು ಮಾಡಿದ್ದ ಹಳೆಯ ಕೆಲಸಗಳು ಇರ್ಬೋದು, ಅದೆಲ್ಲ ಇವತ್ತು ಮೆಚ್ಚಿಗೆ ಜನ ಇವತ್ತು ಏನು ಓಟ್ ಕೊಟ್ಟಾರೆ. ಇವತ್ತು ಐತಿಹಾಸಿಕ ಗೆಲುವು ಆಗೈತಿ. ಮತ್ತು ದೇಶದಾಗ ಸಹಿತ ಇವತ್ತು ಯಾವುದೋ ಮೋದಿ ಗಾಳಿ ಇಲ್ಲ, ಏನಿಲ್ಲ. ಇವತ್ತು ಐತಿಹಾಸಿಕ ಗೆಲುವು ಕೊಟ್ಟಿದ್ದಾರೆ ಜನ. ಮತ್ತು ಇದು ಅಬ್ಕಿ ಪಾರ್ 400 ಪಾರ್ ಅದು ಏನು ಇದಿತ್ತು ಸ್ಲೋಗನ್ ಇತ್ತು, ಅದೆಲ್ಲ ಇವತ್ತು ಟುಸ್ ಆಗೈತಿ. ಆಮೇಲೆ ಇವತ್ತೇನು BJPಗೆ ಸಹಿತ ಬಹುಮತ ಇಲ್ಲ. ಇವತ್ತು 290 ಇವತ್ತು ಅಲ್ಲೇ ಬಂದು NDA ನಿಂತೈತಿ.
ಮತ್ತು ಎಕ್ಸಿಟ್ ಪೋಲ್ ಏನು ನಿನ್ನೆ ಎಲ್ಲ ಕೊಡತ್ತಿರು ಎಲ್ಲ ಅದಾನಿ ಅಂಬಾನಿ ಟೀಮ್ದು ಏನು ಮೀಡಿಯಾದವ್ರು ಕೊಡತ್ತಿರಲ್ಲ, ಇವತ್ತೆಲ್ಲ ಇಡೀ ದೇಶದ ಜನರಿಗೆ ಗೊತ್ತಾಗೈತಿ, ಇಡೀ ರಾಷ್ಟ್ರದಾಗೆಲ್ಲ ಗೊತ್ತಾಗೈತಿ ಅಂದ್ರೆ ಯಾವ ಥರ ಮೀಡಿಯಾ ಕೆಲಸ ಮಾಡತ್ತಿತ್ತಂತ. ಇವತ್ತು ನಿನ್ನೆ ಆದರೂ ಈ ಜನತಾಕ ಪೋಲ್ ಅಲ್ಲಗೆ ಅಂತೇಳಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಏನು ಕೊಟ್ರಲ್ಲ ಇದು ತೀರ್ಪು, ಇವತ್ತು ಖರೆ ಇವತ್ತಿಂದ ಜನಾದೇಶ ನೋಡ್ರೆ ಇವತ್ತು ತಿಳಿದೈತಿ 238 ಸೀಟ್ ಇವತ್ತು ನಮ್ಮ ಇಂಡಿಯಾದ ಒಕ್ಕೂಟದ ಬಂದವು. ಆಗ ನೋಡ್ರೆ ಪ್ರಧಾನಮಂತ್ರಿಯಾಗಿ ಮುಂದುವರಿಬಾರ್ದು ನರೇಂದ್ರ ಮೋದಿ ಅವ್ರು, ಯಾಕಂದ್ರೆ ಅವ್ರು ಇಟ್ಟು ಜನ ಅವ್ರಿಗೆ ತಿರಸ್ಕರಿಸಿದಾರಂದ್ರೆ ಅವ್ರು ಮುಂದೆ ಹೊರಿಬಾರ್ದು, ಬೇರೆದವ್ರಿಗೆ ಅವಕಾಶ ಕೊಡ್ಬೇಕಂತ ಹೇಳಿ ಅವ್ರಿಗೆ ಜನ ಇವತ್ತು ಬ್ಯಾಡ ಅಂತೇಳಿ ಇವತ್ತು ತಿರಸ್ಕರಿಸಿದ್ದಾರೆ. ಇವತ್ತು ಬೆಲೆ ಏರಿಕೆ ಇರ್ಬೋದು, ಪೆಟ್ರೋಲ್ ಡೀಸೆಲ್ ಇರ್ಬೋದು, ಇವತ್ತು ಗಾಂಧಿನಿ ಇರ್ಬೋದು, ಎಂಥ ಅಕ್ಕಿ ಬೇಳೆ ಕಾಳು ಇರ್ಬೋದು, ಇವತ್ತು ಎಷ್ಟು ಗಗನಕ್ಕೆ ಇರಿದಾವ ಅಂದ್ರೆ ಅದು ಇವತ್ತೆಲ್ಲ ಆ ಓಟ್ ಮುಖಾಂತರ ಇವತ್ತು ಜನ ಕೊಟ್ಟಿದ್ದಾರೆ. ತಮ್ಮ ಹೆಸರೇನು? ಸಾಬೀರ್ ಜಮಾದಾರ್ ಜಿಲ್ಲಾ ಅಧ್ಯಕ್ಷ.